ಸರ್ ನಮಸ್ತೆ. ಕಲಾವಿದ್ರು ಸರ್. ಅವರು ದುನಿಯಾ ವಿಜಯ್ ಅವರು ಸರ್. ಹೀರೋ ಸರ್. ಇದು ಹೀರೋಯಿನ್ ಸರ್. ಹೀರೋಯಿನ್ ಸರ್. ಅನ್ನದಾತರಿಗೆ ವಂದನೆಗಳು. ಇವ್ರು ಏನ್ ಮಾಡ್ತದೆ? ಎರಡು ಕೋತಿ ತರ್ತದೆ, ಎರಡು ದಾರ ಆಗ್ತದೆ, ತಂತಿ ಮೇಲೆ ನಡೀತದೆ. ರಂಗಣ್ಣರವರೇ ಇವರೇ ಸರ್. ಇವ್ರದ್ದು ನಾನು ನೋಡಿದೀನಿ ದುಬೈಯಲ್ಲಿ. ಯಾವ್ದು? ಬಸ್ ಸ್ಟ್ಯಾಂಡ್ಗೆ ಬಸಮ್ಮ. ಕಾಲ್ಮಿ ಸಬ್ಸಿಡಿ ಲಕ್ಕಂಡಿ ಕಡ್ಡಿಪುಡಿ ಲಕ್ಷ್ಮೀ ಸಣ್ಣ ಬಕ್ಷಿ ಸಣ್ಣ ಲಂಗ ಲಗಾಮು ಲವಣ ಫಕೀರ ಲಂಗ ದೋಣೆ ಹಾಕೊಳ್ಳೋ ಸಿಗಿರ ದೊಡ್ಡರ್ ಬಿಡಲ್ಲ ಸಣ್ಣರ್ ಬೇಕಲ್ಲ 1/4 kg ಬಣ್ಣೆ ಬಾಯ್ಲಕ್ಕು ಸೊನ್ನೆ. ಸೂಪರ್ ಸೂಪರ್ ಸೂಪರ್. ಯಾವ್ದು ಆಪ್ಗೆ ಟಿಕೆಟು? ಹೇಳಿದ್ರೆ ಹೋಗ್ಬಿಡ್ತೀಯ. ಇದೆಲ್ಲ ಬೇಕಾ ನಿಂಗೆ? ಏನೋ ಮಚ್ಚೆ ಹತ್ತಿದ್ರು ಅಲ್ಲಿಗೆ ಹೋಗ್ತೆ ಹಿಡ್ಕೊಂಡು ಸರ್. ಇವರು ಲೂಸ್ ಮಾದವ್ರದ್ದು ತೊಡೆ ಸರ್. ಅಲ್ಲ, ತೊಡೆ ಅಷ್ಟು ಉದ್ದ ಇದ್ದಾಗಿಂದ ಆಕ್ಟ್ ಮಾಡ್ತಾ ಇದ್ದಾರೆ. ಅವ್ರು ಬೆಳೆದಿದ್ದಾರೆ, ಇವ್ರು ಬೆಳೀತಾ ಇಲ್ಲ ಸರ್. ಅವರು ACP ಕಿಶೋರ್ ಅವ್ರು. ಯಾಕ್ರೋ ಬೇಕು ಇದೆಲ್ಲ ನಿಮಗೆ? ಬೇರೆ ಟ್ರೈ ಮಾಡ್ತೀನಿ. ಮಾಡೋ. ನಾನು ಮುಖ್ಯಮಂತ್ರಿ. ಫೈಟ್ ಆಡಿ ಸರ್. ಫೈಟು ಕಾಪಾಡಿ. ಕಾಪಾಡಿ. ಡೈರೆಕ್ಟರ್ ಕಡೆಯಾ? ನನಗೆ ಯಾಕ್ರಿ ಹೊಡಿತು? ಅಯ್ಯೋ, ಒಂದ್ ಸ್ವಲ್ಪ ಈ ಕಡೆ ತಿರುಗಿ. ಏನ್ ಸರ್ ಇದು? ನಾ ದುನಿಯಾ ಸಿನಿಮಾ ಮಾಡ್ತಾ ಇದ್ದೀನಿ, ನೀವು ಭೀಮಾ ಸಿನಿಮಾ ಪ್ರಮೋಷನ್ ಮಾಡ್ತಾ ಇದ್ದೀರಾ? ಹೋಗ್ಲಿ ಬಿಡಿ ಸರ್. ಟ್ರೆಂಡಿಂಗ್ ಸರ್ ಇದು ಟೊಮೊಟೊ ಅಲ್ಲ, ಕಿಟ್ಲೆ ಮಿಸ್ ಆಗಿದೆ ಸರ್. ಸರ್ ಅದೇ ಪೌಡ್ರ ಕಳಿ ಸುನೋ ಕಳೆ ಡೈಲೆಕ್ಟ್ ರೆಡಿ? ಏನು ಏನು ಸರ್ ಪಲ್ಲೆ ಸರ್. ಪಲ್ಲಿ ಎಲ್ಲಿದ್ದು? ಅದು ಒಂಟೆ ಕಣೋ. ಪಲ್ಲಿ ಅಂತಂದ್ರೆ ಇಟೇಟು ಅದು ಹಂಗಲ್ಲ ಸರ್. ಮೊದ್ಲೇ ಎಂತ ನನ್ನ ಮಗ ಹೇಳ. ನಾನು ಹೇಳ್ತೀನಿ ಮೊದ್ಲೇ ನಮ್ಮ ಡೈರೆಕ್ಟರ್ ನನ್ನ ಮಗ ಅಲ್ಲ, ನನ್ನ ಮಗ ನನ್ ಮಗ ಹಂಗ ಹೇಳು ಅಂದ ನಾನು. ಮತ್ತೆ ಹೆಂಗ್ ಹೇಳಿದ್ರಿ? ಹೇಳ್ ಕಳ್ಸು ಅಂದೆ ಅಷ್ಟೇ. ದಿಲ್ವಾಲೆ ದುನಿಯಾಕಿ ನಿನ್ ದಿಲ್ಲ ಕಡೆ ಸೀನ್ ಬಂದಾಗ ಹೇಳ್ತೀನಿ, ಕೂತ್ಕೋ. ಕಿಶೋರ್ ಸರ್ ಹಿಂದಿ ಸಿನಿಮಾ ಡೈಲಾಗ್ ಸರ್. ತಲೆ ಬಸ್ಕಳಿ ಪೌಡರ್ ಕಳಿ ಆಂಟಿ ಟಾಕೀಸ್ಗೆ ಅಂಕಲ್ ಆಫೀಸ್ಗೆ ವೇಸ್ಟ್ ಇಂಡಿಯಾ. ದುನಿಯಾ ತುಂಬಾ ಕಾಸ್ಟ್ಲಿ. ನೋಡಕ್ಕೆ ಗಂಡಸರ್ತಾರ ಇದ್ದೀರಾ ನೀವು? ಗಂಡಸ್ರ ಮಾಗಿ ಕಸಮಲ್ಲ ಸರ್. ಮುಗಿತು ಸರ್. ಟೇಕ್ ಓಕೆ. ಸರ್ ನೆಕ್ಸ್ಟ್ ಕಿಶೋರ್ ಸರ್ ನಿಮ್ದೆ. ದಯವಿಟ್ಟು ಏನು ಹೇಳಂಗಿಲ್ಲ. ಕೂತ್ಕೊಳ್ಳಿ. ಇಲ್ಲಿ ಚೇರಲ್ಲಿ ಕೂತಿರ್ತೀರಾ. ಆಮೇಲೆ ನಿಮ್ ಲೂಸ್ ಮಾದವ್ರು ಬರ್ತಾರೆ. ಲೂಸ್ ಮಾದವ್ರು ಬಂದಾಗ ಕತ್ತಿ ಈಗ ನೀವು ಕೂತಿರ್ತೀರಾ. ನೀವು ಕೂತಿರ್ತೀರ ನೀ ಪೂರ ತನಕ ಇರ್ರಿ ಒಂದು ಹೇಳ್ರಿ. ಇಲ್ಲಿ ಕೂತಿರ್ತೀರಾ. ಇವನು ಕೂತಿರ್ತಾನೆ. ಕತ್ತಿ ಮೇಲೆ ಮಚ್ಚೆ ಇಟ್ಬಿಟ್ಟು ಡೈಲಾಗ್ ಹೇಳಿ ಸರ್. ಡೈಲಾಗು ಡೈಲಾಗ್ ಹೇಳಿ. ನೀವೇ ಹೇಳ್ಕೊಡಿ. ಇದೆಲ್ಲ ಬೇಕೇನ್ರು ನಿಮ್ಗೆ? ತಂದೆ ತಾಯಿ ಗಾಳಿ ಬೆಳಕು ಅಪ್ಪ ಅಮ್ಮ ಆ ಪೆನ್ ಹಿಡಿಯೋ ಕೈಯಲ್ಲಿ ಮಚ್ಚಿಟ್ಕೊಂಡು ಕೊಚ್ಚಾಗ್ತೀರೇನ್ರು? ಪ್ರಪಂಚದಲ್ಲಿ ಬದುಕೋದಕ್ಕೆ ಇದಕ್ಕೊಂದು ಕಾರಣ ಕೊಡಿ ಅಂತ ಹೇಳ್ರು. ಬಿಡ್ಬಿಡ್ತೀನಿ. ಇರಿಟೇಷನ್. ಆ ಡೈಲಾಗ್ ಹೇಳಿ ಸರ್. ಜಗಪ್ಪ once more please, once more. ಅವನೇ ನಮ್ಮ ಸೂಪರು. ನಮ್ಮ ಗಿಲ್ಲಿ ಹೇಳ್ತಾನ ನೋಡಿ. ಇದೆಲ್ಲ ಬೇಕೇನ್ರು ನಿಮ್ಗೆ? ತಂದೆ ತಾಯಿ ಗಾಳಿ ಬೆಳಕು ಅಪ್ಪ ಅಮ್ಮ ಪೆನ್ ಹಿಡಿಯೋ ಕೈಯಲ್ಲಿ ಮಚ್ಚಿಟ್ಕೊಂಡು ಸಿಕ್ಕಿದ ಕಡೆ ಕೂತೀರೇನ್ರು? ಬದುಕೋದಕ್ಕೆ ಒಂದು ಅರ್ಹತೆ ಹೇಳ್ರಿ. ಬಿಟ್ಬಿಡ್ತೀನಿ. ಇರಿಟೇಷನ್ ಹೇಳಿ ಸರ್. ನೀನೇ ಹೇಳ್ಬಿಟ್ಟೆ. ಜಗ ತಂದೆ ತಾಯಿ ಗಾಳಿ ಬೆಳಕು ಹೇಳೋ. ಉದ್ದಾಯ್ತು. ಒಂಚೂರು ತುಂಡ ಮಾಡಿ ಸರ್. ತಂದೆ ತಾಯಿ ಗಾಳಿ ಬೆಳಕು ಇನ್ನೊಂಚೂರು ತುಂಡ ಮಾಡಿ ಸರ್. ತಂದೆ ತಾಯಿ ಇನ್ನೊಂಚೂರು ತುಂಡ ಮಾಡಿ ಸರ್. ಇನ್ನೊಂಚೂರು ತುಂಡ ಮಾಡಿ ಸರ್. ತಾನೇ ಹೇಳಿದ್ಮೇಲೆ ಇನ್ನೇನು ಹೇಳ್ತೀಯ? ಕಾಮಿಡಿ ಕಿಲ್ಲಾಡಿಗಳು. ಕಾಮಿಡಿ ಕಿಲ್ಲಾಡಿಗಳು ಪ್ರೀಮಿಯರ್ ಲೀಗ್. ಏನ್ ಕಿಲ್ಲಿಂಗ್ ಲುಕ್. ಬರ್ಲಿ ಜೋರಾದ ಚಪ್ಪಾಳೆ. ಕುಲದಲ್ಲಿ ಕಿಳಿಯೋದು ಸಿನಿಮಾ ಟೀಸರ್ ನೋಡಿದ್ವಿ. ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ ಅಂತ. ಅಲ್ಲ ಮನು, ಅದ್ರಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಆಕ್ಚುಲಿ ಸರ್ ಆಲ್ರೆಡಿ ಹೇಳಿದ್ದಾರೆ ನಿಮ್ಮ ಪ್ಯಾಕ್ಸ್ ಎಲ್ಲ ಬಂದಿದೆ, ಅಂದ್ರೆ ಅಷ್ಟು ಬಾಡಿ ಮಾಡಿದ್ದೀರಾ ಅಥವಾ ಪ್ರಿಪರೇಷನ್ಸ್ ಎಲ್ಲ ಇತ್ತು ಅಂತ. ಸೊ ಹೇಗೆ ಅನಿಸ್ತಾ ಇದೆ ಇವತ್ತು ಈ ವೇದಿಕೆ ಮೇಲೆ ನಿಮ್ಮ ಟೀಸರ್ ನೋಡಿ? 1.5 ವರ್ಷದ್ದು ರೆಡಿ ಆಗಿದ್ದು. ಟೋಟಲ್ 81 kg ಇದ್ದೆ. ಆಮೇಲೆ 71 kg ಇಳಿಸೋಕ್ಕೆ ಆಲ್ಮೋಸ್ಟ್ ಒಂದು ವರ್ಷ ಆಯಿತು. ಅದ್ರ ಮಧ್ಯ ಕೆನ್ನೆ ಎಲ್ಲ ಊದ್ಕೊಂಡ್ಬಿಟ್ಟಿದ್ದು. ಸರ್ ಇವರೆಲ್ಲ ಸೇರ್ಕೊಂಡು ಒಂದ ಗೆಂಡ ತಿಮ್ಮಂತರ ಇದೆ, ಹಿಂಗೆಲ್ಲ ಇದೆ, ಜನ ನೋಡಲ್ಲ. ನೋಡಿ ಅಲ್ಲಿ ಟ್ರಾನ್ಸ್ಫಾರ್ಮೇಶನ್ ಪಿಕ್ಚರ್
ಹಿಂಗಿದ್ದೆ ನಾನು ಕುರಿಯಣ್ಣ ಅವರೆಲ್ಲ ನೋಡಿದಾಗ ಕಾಮಿಡಿ ಕಿಲಾಡಿಲಿ ಹಿಂಗಿದ್ದೆ. ಇದಾಗ ವರ್ಷದೊಳಗೆ 16 ತಿಂಗಳು ಕರೆಕ್ಟಾಗಿ ಮುಗಿಸಿದ್ದೀನಿ. ಒಂದ್ ದಿನನೂ ಗ್ಯಾಪ್ ಕೊಟ್ಟಿಲ್ಲ. ಬಿದ್ರೆ ಎದ್ರೆ ಬರೀ ಜಿಮ್ಮಲ್ಲೇ ಮಲಗಿದ್ದೀನಿ. ಅವರೆಲ್ಲ ಚಾಪೆ ಕೊಟ್ಬಿಡ್ಲ ಇಲ್ಲೇ ಮಲಕಂತೆ ಅಂತ ಇದ್ರು. ಆ ಮಟ್ಟಕ್ಕೆ ಮಾಡಿದೀನಿ ಮೇಡಮ್. ತುಂಬಾ ಖುಷಿ ಆಗುತ್ತೆ. ನಮ್ಮ ಕಲಾವಿದ್ರು ನೀವು ಅಂತ ಹೇಳೋದಕ್ಕೆ ನಮಗೆ ತುಂಬಾನೇ ಖುಷಿ ಆಗುತ್ತೆ. ಈಗ ಯೋಗರಾಜ್ ಭಟ್ ಸರ್, ಟೀಸರ್ ಅಂತೂ ತುಂಬಾ ಪ್ರಾಮಿಸಿಂಗ್ ಆಗಿತ್ತು. ಪ್ಲೀಸ್ ಹೇಳಿ ಸರ್ ನಿಮ್ಮ ಸಿನಿಮಾ ತಂಡದ ಬಗ್ಗೆ. ಟೀಮ್ಗಳು ಸುಮ್ಮನೆ ಹುಟ್ಕೊಳ್ಳೋದಿಲ್ಲ, ಅದು ಅದಾಗಿದ್ದದೇ ಹೊಂದಿಕೆ ಆಗಿ ಒಬ್ರಿಗೊಬ್ರು ಸಿಂಕ್ ಆಗಿ ಆಚೆ ಬರೋದು. ಟೀಮ್ ವರ್ಕ್ ಗೊತ್ತಿರೋರು ತಾವಾಗೆ ಗುಡ್ಡೆ ಹಾಕೊಂಡು ಸಿನಿಮಾ ಇದು. ಕೆಲವು ಸಿನಿಮಾಗಳಿಗೆ ತಾಕತ್ತಿರುತ್ತೆ. ನಮ್ಮನ್ನೆಲ್ಲರನ್ನೂ ಸೇರಿಸಿದೆ ಆ ಟೈಟ್ಲು, ಕುಲದಲ್ಲಿ ಕೇಳಿ ಆಗುವುದು ಅನ್ನೋದು. ಆ ಕಥೆಗೆ ನಾನು ಕೂತಿದ್ದೆ. ಅವರು ಕೆಲಸ ಮಾಡ್ತಿರೋ ರೀತಿ ಮತ್ತೆ ಆ ಕಥೆ ಫಾರ್ಮ್ ಆಗಿರೋ ರೀತಿ ಮತ್ತೆ ಮನೋಮೂರ್ತಿ ಅವ್ರ ಸಂಗೀತ, ಇದು ಇಷ್ಟನ್ನು ನಾನು ಊಹೆ ಮಾಡ್ಕೊಂಡ್ರೆ ತುಂಬಾ ಒಳ್ಳೆಯ ರಿಸಲ್ಟ್ ಕೊಡುವಂತ ಅತ್ಯಂತ ಅದ್ಭುತ ಅಚ್ಚ ಕನ್ನಡ ಸಿನಿಮಾ ಆಗುತ್ತೆ ಇದು ಅನ್ನೋದು ಒಬ್ಬ ಪ್ರೇಕ್ಷಕಾಗಿ ನನ್ನ ಅನಿಸಿಕೆ ಮತ್ತೆ ಹಾರೈಕೆ ಕೂಡ. ಮತ್ತೆ ಕೇಳ್ತೇನೆ ಎಲ್ರು ಇಂಥ ಚಿತ್ರಗಳನ್ನ ಸಪೋರ್ಟ್ ಮಾಡಿ. ಧನ್ಯವಾದ ಯೋಗರಾಜ್ ಭಟ್ ಸರ್. ಮನು, ನೀವ್ ಹೇಳ್ತಿದ್ರಿ ಮಾತಾಡ್ಬೇಕಾದ್ರೆ ವ್ಯವಸಾಯ ಹಿನ್ನೆಲೆಯಿಂದ ಬಂದಿರೋರು ನೀವು ಅಂತ ಹೇಳಿ. ಒಬ್ಬ ರೈತ ಬೆಳೆ ಬೆಳಿತಾನೆ, ಆದ್ರೆ ಒಬ್ಬ ರೈತ ಕಲೆಯಲ್ಲೂ ಬೆಳಿತಾನೆ ಅನ್ನೋದನ್ನ ನೀವು ತೋರಿಸ್ಕೊಡಿ ಮನು. ಆಲ್ ದ ವೆರಿ ಬೆಸ್ಟ್ ನಿಮ್ಮ ಚಿತ್ರಕ್ಕೆ. ಆಲ್ ದ ಬೆಸ್ಟ್. ನಿಜವಾಗ್ಲೂ ನೀನ್ ಅದೃಷ್ಟ ಮಾಡ್ಕೊಂಡಿದ್ದೆ. ಏನ್ ಗೊತ್ತಪ್ಪ, 100 ಆನೆ ಬಲ ಒಂದು, ನಮ್ಮ ಯೋಗರಾಜ್ ಭಟ್ರು ಸಾಥ್ ಕೊಡೋದು ಒಂದೇ. ಹಾಗಾಗಿ ಅಷ್ಟು ದೊಡ್ಡ ಬಲ ಸಿಕ್ಕಿದೆ ನಿಮಗೆ. ಅಂಡ್ ಪಕ್ಕದಲ್ಲಿ ಯಾರಿದ್ದಾರೆ, ನಮ್ಮ ವೆರಿ 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 ಟ್ಯಾಲೆಂಟೆಡ್ ರೈಟರ್ ಕಮ್ ಡೈರೆಕ್ಟರ್ ಅವರು. ಅವ್ರನ್ನ ರೈಟರ್ ಆಗಿ ನಾನು ನೋಡಿದ್ದೀನಿ. ಪ್ರೊಡ್ಯೂಸರ್ಸ್ಗೂ ಆಲ್ ದಿ ವೆರಿ ಬೆಸ್ಟ್. ಬೆಳಿಬೇಕು ಮಗನೇ ನೀನು. ರಾಮ್ ಸರ್, ಟ್ರೆಂಡಿಂಗ್ ನೀವೆಲ್ಲ ತುಂಬಾ ಎಂಜಾಯ್ ಮಾಡಿದ್ರಿ, ಕಾಲ್ ಎಳೆದ್ರಿ. ಬಟ್ ಅದರಲ್ಲಿ ಏನೋ ಒಂದು ವಿಷಯ ಇದ್ರೆ ನಾವು ಕಾಲ್ ಎಳೆಯಕ್ಕಾಗೋದು. ನಾನು ಡೈರೆಕ್ಟ್ ಮಾಡಿದ 5 Idiots ಸಿನಿಮಾದಲ್ಲಿ ಜಿಂಗ ಚಕ್ಕ ಹಾಡು ಬರ್ದವ್ರು ಅವರೇ ಸರ್. ನೋಡಿ ಇವಾಗ ಎಷ್ಟು ಕ್ಲಾಸ್ ಬಂತು. ಒಳ್ಳೆ ಅವಕಾಶ ಸರ್ ನಾನಲ್ಲ, ದಯವಿಟ್ಟು ನಾನು ನಿಂತ್ಕೊಂಡು ಮಾತಾಡ್ತೀನಿ. ದಯವಿಟ್ಟು ಇವ್ರ ವೆರಿ ಬಿಗ್ ರೈಟರ್ ನಾನಲ್ಲ. ಕಾಂಟ್ಯಾಕ್ಟ್ ಮಾಡಿದ್ದು ಇಲ್ಲ, ವಾಸು ಅವ್ರು ಕಾಂಟ್ಯಾಕ್ಟ್ ಮಾಡಿದ್ರು ಕೂಡ ನೀವು ವಿಚಿತ್ರವಾಗಿ ಏನೋ ಬೇಕು ಅಂತ ಸಾಂಗ್ ಕೇಳಿದಾಗ ವಿಚಿತ್ರವಾಗಿ ಬರೆಯೋಕೆ ನಮ್ಗೇನು ಗೊತ್ತಿರ್ಲಿಲ್ಲ. ಅವಾಗ ಸಾರು ಮೋಸ್ಟ್ಲಿ ಸಿಕ್ಕಿರ್ಲಿಲ್ಲ ನಿಮ್ಗೆ ಅನ್ಸುತ್ತೆ. ನಮ್ಮನ್ನೇ ತಕೊಂಡು ಹೋಗಿದ್ರು ಸರ್. ಜಿಂಗ ಚಕ್ಕ ಅವರೇ ಬರ್ದಿರೋದು. ಎರಡು ಲೈನ್ ಹಾಡು ಮಗ, ಹಂಗೆ ಚೆನ್ನಾಗಿರುತ್ತೆ. ಸೊ ಜೋರಾದ ಚಪ್ಪಾಳೆ ಬರ್ಲಿ ಕುಲದಲ್ಲಿ ಕೀಳಿ ಯಾವುದೋ ಸಿನಿಮಾ ತಂಡಕ್ಕೆ. ಆಲ್ ದ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು ಮೇಡಮ್. ನಮ್ಮ ಚಿತ್ರತಂಡದಿಂದ ಒಂದು ಚಿಕ್ಕದಾಗಿ ಒಂದು ಗಿಫ್ಟ್ ತಂದಿದ್ದೀವಿ. ದಯಮಾಡಿ ಜಿ ಕನ್ನಡಕ್ಕೆ ಯಾರಾದ್ರೂ ಅದು ನಮ್ಮ ಶರಣಯ್ಯ ಸರ್ ಬಂದು ಸ್ವೀಕರಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ. ಓಕೆ, ಶರಣಯ್ಯ ಸರ್ ಅವರ ಪರವಾಗಿ ಶ್ರೀಕಾಂತ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಜಿ ವಾಹಿನಿಯ ಪರವಾಗಿ ಶರಣಯ್ಯ ಸರ್ ಪರವಾಗಿ ನಮ್ಮ ಜಿ ಕನ್ನಡ ವಾಹಿನಿಯ PRO ಆಗಿರುವಂತಹ ಶ್ರೀಕಾಂತ್ ಸರ್ ಅವರು ಸಿನಿಮಾ ತಂಡದ ಪರವಾಗಿ ಕೊಡ್ತಿರುವಂತಹ ಒಂದು ಗಿಫ್ಟ್. ಸಿನಿಮಾ ತಂಡದ ಪರವಾಗಿ ಒಂದಾದ್ರೆ ಇಡೀ ಕಾಮಿಡಿ ಕಿಲಾಡಿಗಳು ಹಾಗೆ ಎಲ್ಲ ನಮ್ಮ ಪ್ರೀತಿಯ ಸ್ನೇಹಿತರು ಪರವಾಗಿ ಜಿ ಕನ್ನಡಕ್ಕೆ ನಮ್ಮ ಚಿತ್ರತಂಡದ ಪರವಾಗಿ ಕೊಡ್ತಾ ಇದೀವಿ. ಒಂದ್ಸತಿ ಬರ್ಲಿ ಜೋರ. ಅರೆ ವಾ, ಅದ್ಭುತವಾದಂತ ಹನುಮಂತನ ವಿಗ್ರಹ ಕೊಡ್ತಾ ಇದ್ದಾರೆ ನಮ್ಮ ಸಿನಿಮಾ ತಂಡ. ಬೋಲೋ ಬಜರಂಗ್ ಬಲಿ.